ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆರಳುತ್ತಾ ಇದ್ದ ರಸ್ತೆಯುದ್ದಕ್ಕೂ ಪೊಲೀಸ್ ಸರ್ಪಗಾವಲು. ಹೆಜ್ಜೆ ಹೆಜ್ಜೆಗೂ ಖಾಕಿ ಕಟ್ಟೆಚ್ಚರ ವಹಿಸಿತ್ತು. ಅಪ್ಪಿತಪ್ಪಿಯೂ ಯಾರೂ ಅಡ್ಡ ಬರೋ ಹಾಗಿಲ್ಲ. ಆದರೆ ಬೈಕ್ ಸವಾರನೊಬ್ಬ ಅಡ್ಡ ಬಂದೇ ಬಿಟ್ಟ. ಆತಂಕ ಸೃಷ್ಟಿಸಿದ. ಬಳಿಕ ಏನಾಯ್ತು ನೋಡಿ. ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡಿ. ರಸ್ತೆಯುದ್ದಕ್ಕೂ ಪೊಲೀಸರೇ ತುಂಬಿದ್ರು. ಒಂದೇ ಒಂದು ವಾಹನ ಕೂಡ ಹೋಗದಂತೆ ಕಾಯ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಎಲ್ಲರಲ್ಲೂ ಗಾಬರಿ ಹುಟ್ಟಿಸಿದ್ದು ಅಮಿತ್ ಶಾ ಕಾನ್ವೆ ಜೊತೆಗೆ ಬಂದ ಬೈಕ್ ಸವಾರ. ಅಮಿತ್ ಶಾ ಭದ್ರತೆಯಲ್ಲಿ ಬೆಂಗಳೂರು ಪೊಲೀಸರ ವೈಫಲ್ಯ. ಕಾನ್ವೆ ವಾಹನಕ್ಕೆ ಅಡ್ಡಲಾಗಿ ನುಗ್ಗಿದ ಬೈಕ್ ಸವಾರರ ಮೇಲೆ ಕೇಸ್. ಮೊನ್ನೆ ದಾವಣಗೆರೆಯಲ್ಲಿ ಪ್ರಧಾನಿ ರೋಡ್ ಶೋ ವೇಳೆ ಯುವಕನೊಬ್ಬ ಅಡ್ಡ ಓಡಿ ಬಂದಿದ್ದ. ಕೂಡಲೇ ಅಲೋಕ್ ಕುಮಾರ್ ಹಾಗೂ ಎಸ್ಪಿಜಿ ಹಿಡಿದುಕೊಂಡಿದ್ರು. ನಿನ್ನೆ ರಾತ್ರಿ ಅಮಿತ್ ಶಾ ದೆಹಲಿ ಕಡೆಗೆ ಹೋಗುವಾಗಲೂ ಕೂಡ ಭದ್ರತಾ ವೈಫಲ್ಯ ಎದುರಾಗಿದೆ. ನಿನ್ನೆ ಹಲವಾರು ಕಾರ್ಯಕ್ರಮಗಳಿಗೆ ಬೆಂಗಳೂರಿಗೆ ಆಗಮಿಸಿದ್ದಂತ ಅಮಿತ್ ಶಾ ರಾತ್ರಿ 10:30 ಸುಮಾರಿಗೆ ದೆಹಲಿಗೆ ಹೋಗ್ತಾ ಇದ್ರು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ HAL ವಿಮಾನ ನಿಲ್ದಾಣಕ್ಕೆ ತೆರಳ್ತಾ ಇದ್ರು. ಈ ಮಧ್ಯೆ ನಗರದ ಕಬ್ಬನ್ ರಸ್ತೆ ಬಳಿ ಸುಜುಕಿ ಆಕ್ಸಿಸ್ ಬೈಕ್ನಲ್ಲಿ ಬಂದಂತ ಇಮ್ರಾನ್ ಮತ್ತು ಜಿಬ್ರಾನ್ ಎಂಬ ಬೈಕ್ ಸವಾರರು ಪೊಲೀಸರನ್ನ ಲೆಕ್ಕಿಸದೆ ಅಮಿತ್ ಶಾ ಕಾನ್ವೆ ವಾಹನಕ್ಕೆ ಅಡ್ಡ ಬಂದಿದ್ರು. ಮಣಿಪಾಲ್ ಸೆಂಟರ್ ಸಿಗ್ನಲ್ ತನಕ ಕಾನ್ವೆ ಜೊತೆಯಲ್ಲೇ ತೆರಳಿದ್ರು. ಅಮಿತ್ ಶಾ ಮತ್ತು ಬೆಂಗಾವಲು ವಾಹನ ಬಲಕ್ಕೆ ತಿರುವು ಪಡೆದ್ರೆ ಬೈಕ್ ಸವಾರರಿಬ್ಬರು ಎಡಕ್ಕೆ ತಿರುವನ್ನ ಪಡೆದಿದ್ರು. ಕಾನ್ವಾಯ್ ಮೂವ್ ಆಗ್ತಾ ಇರಬೇಕಾದ್ರೆ ಎಡಗಡೆಯಿಂದ ಸಫಿನಾ ಪ್ಲಾಜಾ ಕಡೆ ಒನ್ ವೇ ಕಡೆಯಿಂದ ಇಬ್ಬರು ಕಾಲೇಜ್ ಹುಡುಗರು ಅಲ್ಲಿ ತಮ್ಮ ಬೈಕನ್ನು ನುಗ್ಗಿಸ್ಕೊಂಡು ಕಾನ್ವಾಯ್ ಹತ್ರ ಬಂದಿರ್ತಾರೆ. ತಮ್ಮ ವಶಕ್ಕೆ ಪಡಿಸ್ಕೊಂಡು ಅಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಬೈಕನ್ನು ತಮ್ಮ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಪೊಲೀಸರು ತಕ್ಷಣಕ್ಕೆ ಅಲರ್ಟ್ ಆದ್ರು. ಇಬ್ಬರನ್ನು ಕೂಡ ಹಿಡಿದುಕೊಳ್ಳಿಕ್ಕೆ ಮುಂದಾದಂತ ಕೂಡಲೇ ಬೈಕ್ನಲ್ಲಿ ಓರ್ವ ಯುವಕ ಓಡಿ ಹೋದ್ರೆ ಹಿಂಬದಿ ಸವಾರನನ್ನ ಖಾಕಿ ಲಾಕ್ ಮಾಡಿತ್ತು. ಭಾರತೀನಗರ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಬೈಕ್ ಸವಾರರನ್ನ ಪೊಲೀಸರು ವಶಕ್ಕೆ ಪಡೆದು FIR ದಾಖಲಿಸಿದ್ದಾರೆ. ಇಮ್ರಾನ್ ಹಾಗೂ ಜಿಬ್ರಾನ್ ನೀಲಸಂದ್ರ ನಿವಾಸಿಗಳಾಗಿದ್ದು RT ನಗರ ಖಾಸಗಿ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳು. ರಾತ್ರಿ ವೇಳೆ ಬೈಕ್ ಒಂದನ್ನ ಫ್ರೇಸರ್ ಟೌನ್ನಲ್ಲಿ ರಿಪೇರಿಗೆ ಬಿಟ್ಟು ವಾಪಸ್ ಮನೆಗೆ ತೆರಳುವಾಗ ಒನ್ ವೇನಲ್ಲಿ ಬಂದಿದ್ದಾರೆ. ಆದರೆ ಅಮಿತ್ ಶಾ ತೆರಳ್ತಾ ಇರುವಂತ ಮಾಹಿತಿ ಗೊತ್ತಿರಲಿಲ್ಲ ಎನ್ನಲಾಗಿದೆ. ಭದ್ರತಾ ವೈಫಲ್ಯ ಒಂದು ಮಟ್ಟಿಗೆ ಹೇಳೋದಾದ್ರೆ ಹೌದು. ಆದರೆ ಈ ವ್ಯಕ್ತಿಗಳಿಗೆ ಅಲ್ಲಿ ಕಾನ್ವಾಯ್ ಮೂವ್ ಆಗ್ತಾ ಇರೋದು ಗೊತ್ತಿರಲಿಲ್ಲ. ಗಾಯ ಮಾಡಿ ಮುಂದೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀವಿ. ಕೇಂದ್ರ ಗೃಹ ಸಚಿವರ ಭದ್ರತಾ ವಿಚಾರದಲ್ಲಿ ವೈಫಲ್ಯ ಆಗಿರೋದನ್ನ ಪೊಲೀಸರೇ ಒಪ್ಪಿಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆಯದೇ ಇರೋದು ನೆಟ್ಟಿಸಿರು ಬಿಡುವಂತಾಗಿದೆ. ಅಮಿತ್ ಶಾ ಬರ್ತಾ ಇದ್ದಂತ ಮಾಹಿತಿ ಗೊತ್ತಿರಲಿಲ್ಲ ಎನ್ನುವಂಥದ್ದು ಸತ್ಯವೇ ಇರಬಹುದು. ಈ ರೀತಿಯ ಗಣ್ಯರ ಭದ್ರತೆಯಲ್ಲಿ ನಿರ್ಲಕ್ಷ್ಯವಂತೂ ಎದ್ದು ಕಾಣಿಸ್ತಾ ಇದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.